ತಿಂಗಳಿಗೆ 2 ಸತಿ 1 ಸತಿ ಇಲ್ಲ ಅಂದರೆ 3 ತಿಂಗಳಿಗೆ 1 ಸತಿ ಇದೇ ಥರ ಜಗಳ ಆಗ್ತಾ ಇತ್ತು. ಅದಕ್ಕೆ ಇವರು ಏನು ಮಾಡಿದರು, ಇವ್ರ ಕಮಿಟಿ ಎಲ್ಲ ಸೇರಿಕೊಂಡು ಶಿವಾಜಿನಗರಲ್ಲಿ ಒಬ್ಬ ಮನುಷ್ಯ ಇದ್ದಾನೆ, ಮೌಲಾನಾ ಹನೀಫ್ ಅಫ್ಸರ್ ಅಜೀಜಿ ಅಂತ. ಅವನು ದೊಡ್ಡ ವ್ಯಕ್ತಿ ಅವನು ಅಂತೆ. ಪೊಲಿಟಿಷಿಯನ್ಸ್ ಅವನ ಕೈಯಲ್ಲಿ ಇದೆ, ಮನಿ ಪವರ್ ಎಲ್ಲ ಇದೆ ಅವನ ಹತ್ರ. ರೌಡೀಸು ಗುಂಡಾಯಿಸಮ್ ಎಲ್ಲ ಅವನ ಕೈಯಲ್ಲಿ ಇದೆ. ಅವನು ಬಂದ್ಬಿಟ್ಟು ನಮ್ಮ ಮನೆಗೆ ಇದು ಮಾಡಲಿಕ್ಕೆ ಬಂದಿದ್ರು. ನಾವು ನಮ್ಮ ಕ್ಯಾಸ್ಟಲ್ಲಿ ಇದೆ ಅಲ್ವಾ ಅಂತ ನಾವು ಸುಮ್ಮನೆ ಇದ್ದೀವಿ. ಅವಾಗ ನಮ್ಮ ತಂದೆಗೂ ಅಷ್ಟೊಂದು ಏನು ಗೊತ್ತಿರಲಿಲ್ಲ ಇವ್ರ ಬಗ್ಗೆ, ಏನು ಯಾವ ಥರ ಮನುಷ್ಯ ಇವರು ಅಂತ. ಆವಾಗ ನಮ್ಮ ತಂದೆ ಹೇಳಿದ್ದಾರೆ, ಈ ಥರ ನನಗೆ ತೊಂದರೆ ಕೊಡ್ತಾ ಇದ್ದಾರೆ ಸರ್, ನೋಡಿ ನೀವು ಏನಾದರೂ ಮಾಡಿ ಹಜರತ್, ಅವ್ರಿಗೆ ಬುದ್ಧಿ ಕಳಿಸಿ, ಇಲ್ಲಾಂದರೆ ಆ ಮಸೀದಿ ನಾವು ಇದ್ದೀವಿ ನೇಬರರ್ಸ್ ಅವರು, ನಾವು ಹ್ಯಾಂಡ್ ಓವರ್ ತೊಗೊಂಡು ನಾವು ಏನು ಮಾಡಬೇಕು, ನಾವು ಏನು ಒಳ್ಳೇದಾಗುತ್ತೆ ಅದು ನಾವು ಮಾಡ್ಕೊತೀವಿ. ಬೇರೆಯವ್ರದ್ದು ಕಾಸು ತೊಗೊಂಡು ಅವ್ರದ್ದು ಕಾಸು ತೊಗೊಂಡು ನೀವು ನೋಡ್ರೆ ನಿಮ್ಮ ಮನೆಗೆ ಉದ್ಧಾರ ಮಾಡ್ಕೊತಿದ್ರ, ದೇವ್ರ ಮನೆಗೆ ಏನು ಮಾಡ್ತಿದ್ರ ನೀವು ಅಂತ ಕೇಳಿದ್ರು ನಮ್ಮ ತಂದೆ. ಅವ್ರು ಏನು ಹೇಳಿದರು ಆ ಮಾತಿಗೆ, ಸರಿ ನೀವು ಅಷ್ಟೊಂದು ಹೇಳ್ತಿದ್ದೀರಲ್ವಾ, ಒಂದು ಕೆಲಸ ಮಾಡಿ, ನಿಮಗೆ ಯಾವ ಮಾತೂ ಚೆನ್ನಾಗಿ ಕಾಣಿಸ್ತಾ ಇಲ್ಲ, ಬೆಟ್ರ್ ನೀವು 30 ಲಕ್ಷ ಅವರು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಇನ್ವೆಸ್ಟ್ಮೆಂಟ್ ಅಂದರೆ ಆ ಜಾಗ ತೊಗೊಂಡು ಏನೇನೋ ಮಾಡಿದ್ದಾರೆ ಅಂತ, ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಆ 30 ಲಕ್ಷ ನಮಗೆ ಕೊಟ್ಬಿಡಿ, ಆ ಜಾಗ ನೀವೇ ತೊಗೊಂಡ್ಬಿಡಿ, ಅದು ತೊಗೊಂಡಾದ್ಮೇಲೆ ನೀವು ಏನಾದರೂ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಯಾವ ಧರ್ಮ ಅಲ್ಲಿ ಹೇಳುತ್ತೆ ಜಾಗ ತೊಗೊಂಡು ದೇವ್ರದ್ದು ನೀವು ಏನಾದರೂ ಮಾಡ್ಕೊಳ್ಳಿ, ದೇವ್ರದ್ಗೆ ಬಿಸಾಕಿ ಇವಾಗ ಏನಾದರೂ ಕನ್ಸ್ಟ್ರಕ್ಷನ್ ಮಾಡಲಿ ಅಂತ ಯಾರು ಹೇಳ್ತಾರೆ ಹೇಳಿ ನೀವು? ಒಬ್ಬ ಮನುಷ್ಯನಿಗೆ ಕರೆದಿದ್ದಾರೆ ಇದು ಮಾಡಲಿಕ್ಕೆ, ಜಸ್ಟಿಸ್ ಮಾಡಲಿಕ್ಕೆ, ಹೆಂಗೆ ಮಾತಾಡಬೇಕು ಅವನು? 30 ಲಕ್ಷ ಕೊಡಿ ನಮಗೆ, ನೀವು ಪ್ರಾಪರ್ಟಿ ತೊಗೊಂಡೋಗಿ ಅಂತ ಹೇಳಿದ್ದಾರೆ. ಅವ್ರ ಪ್ರಾಪರ್ಟಿಗೆ ಇದ್ದರೆ 30 ಲಕ್ಷ ಅವ್ರು ಕೇಳಿದ್ದಾರೆ. ನಮ್ಮ 3 ಸ್ಟ್ರೀಟ್ ಬಿಲ್ಡಿಂಗ್ಗೆ ಸೇಲ್ ಮಾಡಿರಿ ನೀವು, ಬರೀ 10 ಲಕ್ಷ ಕೊಡ್ತೀವಿ, 5 ಲಕ್ಷ ಕೊಡ್ತೀವಿ. ಅವ್ರ ಖಾಲಿ ಜಮೀನಿಗೆ 30 ಲಕ್ಷ ಕೊಡ್ಬೇಕು ನಾವು. ನಮ್ಮ 3 ಸ್ಟ್ರೀಟ್ ಬಿಲ್ಡಿಂಗ್ಗೆ 5 ಲಕ್ಷನೂ 10 ಲಕ್ಷ ಕೊಡ್ತಾರಂತೆ. ಈ ಮಾತು ಹೇಳ್ಬೋದು ಅವರು ದೊಡ್ಡವರಾಗಿ? ಇಸ್ಲಾಂ ಬಗ್ಗೆ ಎಲ್ಲ ಗೊತ್ತು ಅಲ್ವಾ? ಇವ್ರು ನೋಡ್ರೆ ಬ್ಲ್ಯಾಕ್ ಮ್ಯಾಜಿಕ್ ಎಲ್ಲ ಮಾಡಿಕೊಂಡು ಬರೀ ನಮ್ಮ ಹಬ್ಬ ಯಾವಾಗ ಬರುತ್ತೆ ಅದ್ರ ನೆಕ್ಸ್ಟ್ ಡೇ ಮಾರ್ನಿಂಗ್ ಮಾರ್ನಿಂಗ್ ಆದ ತಕ್ಷಣ ನಮ್ಮ ಮೇನ್ ಡೋರ್ ಓಪನ್ ಮಾಡಬೇಕು, ಏನಾದರೂ ಸಿಗುತ್ತೆ. ಪೊಲೀಸ್ ಅವ್ರಿಗೆ ಹೇಳಿದ್ರೆ ಏನು ಹೇಳ್ತಾರೆ ಗೊತ್ತಾ? ಪೊಲೀಸ್ ಅವರು, ಬಿಡ್ರಿ ಯೂಸುಫ್ ಅವರೇ, ಏನ್ರಿ ಇದಕ್ಕೆಲ್ಲ ನೀವು ತೊಗೊಳ್ತೀರಾ, ಇದೆಲ್ಲ ನಂಬಿಕೆಯಲ್ಲಿ ಮಾಡಬಾರ್ದ್ರಿ ಅಂತ ಹೇಳ್ತಾರೆ. ಫೈನಲಿ ಇವಾಗ ಲಾಸ್ ಐತಾ ಅಲ್ವಾ ನಮ್ದು? ಖಾಲಿದಂತ ಫುಲ್ ಬರೇ ಸುಳ್ಳು ಒಂದು. ನಮ್ಮ ಡ್ಯಾಡಿ ಸುಮ್ಮನೆ ಹೋಗಿ ಯಾಕೆ ಸರ್ ಈ ಥರ ಇಲ್ಲಿಗಲ್ ಮಾಡ್ತೀರಾ, ಮಾಡಬೇಡಿ ಅಂತ ಹೇಳಿದ್ರು, ಇಷ್ಟೇ ಹೇಳಿದ್ರು. ಅವ್ನು ಸಡನ್ ಆಗಿ ಬಂದು ಒಂದು ಸ್ಲ್ಯಾಪ್ ಕೊಡ್ತಾನೆ ನಮ್ಮ ಡ್ಯಾಡಿಗೆ. ಏನಪ್ಪ ಯಾಕೆ ಸ್ಲ್ಯಾಪ್ ಕೊಡ್ತಾ ಇದೆಯಾ, ಬಾಪ ಸ್ಟೇಷನಲ್ಲಿ ಹೋಗಿ ಮಾತಾಡೋಣ, ಇಷ್ಟೇ ಹೇಳಿದ್ದು. ನಮ್ಮ ತಂದೆ ಯಾವತ್ತೂ ಜಾಗ ಅಲ್ಲಿ ಹೋಗಿ ಮಾತಾಡಲಿಲ್ಲ. ಬಾ ಸ್ಟೇಷನ್ ಹತ್ರ ಹೋಗೋಣ ಮಾತಾಡೋಣ. ಲೀಗಲ್ ವೈಸ್ ನಮ್ಮ ಡ್ಯಾಡ್ ವಾಸ್ ಪರ್ಫೆಕ್ಟ್. ನಮ್ಮ ಡೈಡಿ ಲೀಗಲ್ ವೈಸ್ ಎಲ್ಲಿ ನೋಡ್ರು ಕರೆಕ್ಟ್ ಆಗಿದ್ರು, ಫ್ರಮ್ ಟಾಪ್ ಟು ದಿ ಬಾಟಮ್ ಕರೆಕ್ಟ್ ಆಗಿ. ಕೋರ್ಟ್ನಿಂದ ನೋಡಿ, BBMP ಇಂದ ನೋಡಿ, ಪೊಲೀಸ್ ಅಥಾರಿಟಿ ಎಲ್ಲ ಎಲ್ಲಿ ತಗೊಳ್ತೀರಾ ಗೌರ್ಮೆಂಟ್ ಆಫೀಷಿಯಲು, ಅಲ್ಲಿ ಎಲ್ಲ ನಮ್ಮ ಡ್ಯಾಡಿ ಪರ್ಫೆಕ್ಟ್ A to Z. ಲೀಗಲ್ ವೈಸ್ನಲ್ಲಿ ಅವ್ರಿಗೆ ಯಾರಿಗೂ ಬಿಟ್ ಮಾಡೋಕ್ಕೇ ಆಗಲ್ಲ. ಇವ್ರ ಥರ ಬರೇ ಮಾತಿಲ್ಲ. ನಮ್ಮ ತಂದೆ ಹತ್ರ ರೈಟಿಂಗಲ್ಲಿ ಮಾತಾಡ್ತಾರೆ ಯಾವತ್ತು ನಮ್ಮ ತಂದೆ. ಆ ಟ್ರಸ್ಟ್ನಲ್ಲಿ ಒಬ್ಬನಿಗೆ ಒಂದು ಗ್ರ್ಯಾಜುಯೇಷನ್, ಒಂದು ಡಿಗ್ರಿ ಇಲ್ಲ ಅವನಿಗೆ. ಒಂದು ಸೈನ್ ಮಾಡಯ್ಯ ಅಂದರೆ ಒಂದು ಸೈನ್ ಮಾಡೋಕ್ಕೆ ಬರಲ್ಲ, ಒಂದು ಓದಯ್ಯ ಅಂದರೆ ಓದೋಕ್ಕೆ ಬರಲ್ಲ. ನಮ್ಮ ಡ್ಯಾಡಿ ಡಬಲ್ ಗ್ರ್ಯಾಜುಯೇಟ್. ಅವ್ರು ಬ್ಯಾಂಗ್ಳೂರ್ ಯೂನಿವರ್ಸಿಟಿದಿಂದ ಪದವಿ ಅವ್ರದ್ದು ಏನು ಹೇಳಿದ್ರು ಕಮ್ಮಿ ಅವ್ರದ್ದು. ಆ ಮನುಷ್ಯಗಳು ನಮ್ಮ ಡ್ಯಾಡಿಗೆ ಫುಲ್ ಸ್ಪಾಯ್ಲ್ ಮಾಡಿಬಿಟ್ರು. ಯಾವತ್ತು ನೋಡ್ರಿ ಪಬ್ಲಿಕ್ ಹತ್ರ ಮಿಸ್ಕನ್ಸೆಪ್ಷನ್, ಅವ್ನು ಅಜಾಮ್ ಮಾಡೋಕ್ಕೆ ಕೊಡ್ತಾ ಇಲ್ಲ, ಇದು ಅದು ಅಂತ ಇವರೇ ಹೋಗಿ ಮಾಡಿಬಿಟ್ರು. ಇವರೇ ಹೋಗಿ ಹೇಳೋದು ಅದು ಏನಕ್ಕಂದ್ರೆ, ಇವಾಗ ನಮ್ಮ ಪಬ್ಲಿಕ್ ನಮ್ಮ ತಂದೆಗೆ ಏನಾದರೂ ಸಪೋರ್ಟ್ ಮಾಡಿಬಿಟ್ರೆ ನಾಳೆ ನಮ್ಮ ತಂದೆ ವಿನ್ ಆಗ್ಬಿಡುತ್ತಲ್ವಾ ಲೀಗಲ್ ವೈಸು. ಅದಕ್ಕೆ ಇವರು ಬರೇ ಹಿಂದ್ಗಡೆಯಿಂದಾನೇ ಕೆಲಸ ಮಾಡ್ತಾ ಇರೋದು. ನಮ್ಮ ಪಬ್ಲಿಕ್ನು ಅವ್ರಿಗೋಸ್ಕರ ಅವ್ರ ಮಾತು ಕೇಳ್ಕೊಂಡು ನಂಬಿಕೆ ಮಾಡ್ಕೊಂಡು ಇವಾಗ ನಮ್ಮ ತಂದೆ ಸ್ಪಾಯ್ಲ್ ಮಾಡ್ಕೊಂಡ್ರು. ನಾವೇ ವಿ ಆರ್ ದ ಲೂಸರ್ಸ್. ನಮ್ಮ ಡ್ಯಾಡಿ ಹೇಳ್ತಾನೆ ಇದ್ರು, ಜಸ್ಟಿಸ್ ಇದೆಪ್ಪ ಇರೋ ನಮ್ಮ ಡ್ಯಾಡಿ ಮಾತು ಹೇಳ್ತಾ ಇದ್ರು, ಬರೀ ಜಸ್ಟಿಸ್ ಸಿಗುತ್ತೆ, ಇಲ್ಲಿಲ್ಲ ಅಂದ್ರೂ ಮೇಲೆ ಸಿಗುತ್ತೆ ಅಂತ ಹೇಳ್ತಾ ಇದ್ರು. ಎಲ್ಲೈತು ಜಸ್ಟಿಸ್ ಇವಾಗ? ಮಸೀದಿಯಲ್ಲಿ ಕೂತ್ಕೊಂಡು ಕೆಟ್ಟ ಮಾತು ಮಾತಾಡ್ತಾರೆ ಅವರೆಲ್ಲ. ಹೇಳ್ತಾರೆ ಎಷ್ಟು ಸ್ಪಮ್ ಕೌಂಟ್ಗೆ ಹುಟ್ಟಿದಾನೆ ಅಂತ ಹೇಳ್ತಾರೆ. ಈ ಥರ ಮಾತಾಡ್ಬೋದು ಅವರು. ಪಾಠ ಕಲಿತಾರೆ ಅವರು, ಕೊಡ್ತಾರೆ ಅವರು. ನಮ್ಮ ತಂದೆ ಅಲ್ಲಿ ಕೊಲೆ ಆಗಿ ಸತ್ತೋಗ್ತಾ ಇದ್ದಾರೆ. ಅಲ್ಲಿ
ಹೆಂಗಿದ್ರು ಗೊತ್ತಾ, ಅವರು ಒಂದು ಗ್ಲಾಸ್ ನೀರಿಗೂ ಕೇಳ್ತಾ ಇದ್ರು, ಯಾರು ಕೊಡಲಿಲ್ಲ ಅವ್ರಿಗೆ, ಒಂದು ಗ್ಲಾಸ್ ನೀರು ಕೊಡಲಿಲ್ಲ ಅವ್ರಿಗೆ.